ಬೇಸಿಗೆ ಶುರುವಾತಿನಲ್ಲಿ ತುಂಬ ಜನರಿಗೆ ಮೂಗಿನಿಂದ ರಕ್ತ ಸೋರೋದು ಅನುಭವಕ್ಕೆ ಬರಲಿಕ್ಕೆ ಶುರು ಮಾಡುತ್ತೆ ಮಿತ್ರೆ. ಇದ್ರ ಹಿಂದೆ ಇರುವಂಥ ಮುಖ್ಯವಾದ ಕಾರಣಗಳನ್ನು ಮೊದಲು ತಿಳ್ಕೋಣ, ನಂತರ ರಿಲೀಫ್ ಬಗ್ಗೆ ಮಾತನಾಡೋಣ. ಕಾರಣಗಳಲ್ಲಿ ನೋಡಿ, ಬಿಸಿಲಿನ ತಾಪ ಹೆಚ್ಚಾಗುತ್ತೆ. ಈ ಮೂಗಿನಲ್ಲಿರುವಂಥ ಏನು ಬ್ಲಡ್ ಕ್ಯಾಪಿಲರೀಸ್ ಇರ್ತದೆ, ರಕ್ತನಾಳಗಳು, ಬಹಳ ಮೈನ್ಯೂಟ್ ರಕ್ತನಾಳಗಳು ಬಹಳ ಸರ್ಫೇಸಿಯಲ್ಲಿರ್ತವೆ, ಮೇಲ್ಭಾಗದಲ್ಲಿರ್ತವೆ. ಒಣಗಿರ್ತದೆ ಆಲ್ರೆಡಿ ಡಿಹೈಡ್ರೇಷನ್ ಆಗಿ. ಬಿಸಿಲಿನ ಶಾಖದಿಂದ ಅದು ರಪ್ಚರ್ ಆಗಿಬಿಟ್ಟು ಮೈನ್ಯೂಟ್ ಬ್ಲೀಡಿಂಗ್ ಆಗಲಿಕ್ಕೆ ಶುರು ಮಾಡುತ್ತೆ ಮಿತ್ರೆ. ಕಾರಣ ಇನ್ನು ರಿಲೀಫ್ಗಳಲ್ಲಿ ಬಂದರೆ, ಇದಕ್ಕೆ ಆ್ಯಕ್ಚುಲಿ ಡಾಕ್ಟರ್ ಹತ್ರ ಹೋಗುವಂಥದ್ದೇನು ಅವಶ್ಯಕತೆ ಇಲ್ಲ, ಅನ್ಲೆಸ್ ಆ್ಯಂಡ್ ಅಂಟಿಲ್ ಇದು ಏನೋ ಒಂದು ಮೇಜರ್ ಸಮಸ್ಯೆ ಅಂತ ಎಲ್ಲಿವರೆಗೂ ಅನಿಸೋದಿಲ್ಲ ಅಲ್ಲಿವರೆಗೂ. ಮೇಜರ್ ಸಮಸ್ಯೆ ಅಂತ ಹೇಗೆ ತಿಳ್ಕೊಬೇಕು? ಒಂದು, ಹೈ ಬಿ ಪಿ ಇತ್ತು ಅಂದರೆ. 2, ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ ಆಗಿದ್ದರೆ. 3, ಹೆಡ್ ಇಂಜುರಿ, ಎಲ್ಲೋ ತಾಗಿಬಿಟ್ಟು ಬಡಿದು ಬಿದ್ದು ಆಕ್ಸಿಡೆಂಟ್ ಆಗಿ ಏನೋ ತಾಕಿದ್ರೆ ಆ ಸಮಯದಲ್ಲಿ ಮೂಗಿನಿಂದ ರಕ್ತ ಬರ್ತಾಯಿತ್ತು. ಈ 3 ಕಂಡೀಷನ್ ಇತ್ತು ಅಂದರೆ ಖಂಡಿತವಾಗೂ ಇದು ಮೆಡಿಕಲ್ ಎಮರ್ಜೆನ್ಸಿಯಲ್ಲಿ ಬರ್ತದೆ. ಆದಷ್ಟು ಶೀಘ್ರ ವೈದ್ಯರನ್ನ ಭೇಟಿ ಆಗಬೇಕಾಗುತ್ತೆ. ಅನ್ಯತಃ ಸಹಜವಾಗಿ ಮೂಗಿನಿಂದ ರಕ್ತ ಬರ್ತಾಯಿತ್ತು ಅಂದರೆ, ನಂಬರ್ 1 ನೀವು ಮಾಡಬೇಕಾಗಿರೋದು, ಫ್ಯಾನ್ ಕೆಳಗಡೆ ತಂಪಾದ ಜಾಗದಲ್ಲಿ ಕೂತ್ಕೊಂಡು ಫ್ಯಾನ್ ಹಾಕಿ ತಲೆಯ ಸೆಂಟರ್ ಭಾಗದಲ್ಲಿ ಸ್ವಲ್ಪ ಕೋಲ್ಡ್ ನೀರನ್ನು ಹಾಕಿ ಫ್ಯಾನ್ ಕೆಳಗಡೆ ಕೂತ್ಕೊಂಡ್ರೆ, ಮತ್ತು ಜೊತೆಯಲ್ಲಿ ಸ್ವಲ್ಪ ಮೂಗನ್ನು ಟೈಟಾಗಿ ಹಿಡಿದ್ರೆ, ಅಂದರೆ ಉಸಿರಾಡ್ಲಿಕ್ಕೆ ಬರೋಂಗೆ ಎಷ್ಟು ಬೇಕೋ ಅಷ್ಟು ಬಿಟ್ಟು, ಆಗಾಗ ಬಿಟ್ಟು ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ತಲೆ ಮೇಲೆ ತಣ್ಣೀರು ಹಾಕ್ಕೊಂಡು ಫ್ಯಾನ್ ಕೆಳಗಡೆ ಕೂಲಾಗಿ ಕೂತ್ಕೊಂಡ್ರೆ ವಿದಿನ್ 5 ಮಿನಿಟ್ಸಲ್ಲಿ ಅದು ಸ್ಟಾಪ್ ಆಗುತ್ತೆ. ನಂಬರ್ 2, ಶೀತ ವೀರ್ಯಾತ್ಮಕ ಇರುವಂಥ ಹೇರ್ ಆಯಿಲ್ಗಳು. ಸಾಮಾನ್ಯವಾಗಿ ಎಲ್ಲ ಆಯಿಲು ಶೀತವಾಗಿರ್ತದೆ. ಕೆಲವೊಂದು ಮೆಡಿಕೇಟೆಡ್ ಆಯಿಲ್ ಬರ್ತದೆ. ಫಾರ್ ಎಕ್ಸಾಂಪಲ್ ನಮ್ಮದೇ GVK ಹರ್ಬಲ್ಸ್ದು ನೀಲಿ ಭೃಂಗಾದಿ ಕೇರ ತೈಲ ನಾವು ಆ್ಯಕ್ಚುಲಿ ಇದು ಹೇರ್ ಫಾಲು ಮತ್ತು ಡ್ಯಾಂಡ್ರಫ್ ಎಕ್ಸಮಾಗಿ ಯೂಸ್ ಮಾಡ್ತೀವಿ. ಬಟ್ ಇದು ಶೀತ ವೀರ್ಯಾತ್ಮಕ ಆಗಿರೋ ಕಾರಣಕ್ಕೆ ಬೆಳಗಿನ ಟೈಮಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಓಕೆ. 2, 3ನೇದ್ದು ವಿಟಮಿನ್ ಸಿ. ಡೈಲಿ ಮಧ್ಯಾಹ್ನ 1 ಗ್ಲಾಸು ನಿಂಬೆ ಹಣ್ಣಿನ ಶರಬತ್. ಇದರಿಂದ ನಿಮ್ಮ ದೇಹಕ್ಕೆ ಸಾಕಷ್ಟು ವಿಟಮಿನ್ ಸಿ ಲಭ್ಯ ಆಗುತ್ತೆ. ವಿಟಮಿನ್ ಸಿ ಏನು ಮಾಡುತ್ತೆ? ರಪ್ಚರ್ ಆಗಿರುವಂತಹ ರಕ್ತನಾಳಗಳನ್ನು ಬ್ಲಾಕ್ ಮಾಡುವಂತಹ ಶಕ್ತಿ ಹೊಂದಿದೆ. ಸೊ ಈ 3 ಪಾಯಿಂಟ್ ನಿಮ್ಗೆ ಹೇಳಿದ್ದೀನಿ.